ಸ್ಪೀಕರ್ ಖಾದರ್ ತುಳುನಾಡಿನ ರಾಜಕಾರಣಿ. ಸಾಮಾನ್ಯವಾಗಿ ತಮ್ಮ ಕ್ಷೇತ್ರದಲ್ಲಿ ನಡೆಯೋ ಜಾತ್ರೆ ನೇಮ ಕೋಲಗಳಿಗೆ ಹೋಗ್ತಾರೆ. ಈಗ ಕೋಲಕ್ಕೆ ಹೋಗಿದ್ದೆ ಧರ್ಮ ಸಂಘರ್ಷಕ್ಕೆ ಕಾರಣ ಆಗಿದೆ. ಕೋಲ ಕಾರ್ಣಿಕ ಪೂಜೆ, ದೈವಗಳ ಆರಾಧನೆ, ಅದರಲ್ಲೂ ಹರಕೆ ಕೋಲ ನಡೆಸಿದ್ರೆ ಅಂದುಕೊಂಡಿದ್ದು ನೆರವೇರುತ್ತೆ ಅನ್ನೋದು ತುಳುನಾಡ ಜನರ ನಂಬಿಕೆ. ಆದ್ರೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ತುಳುನಾಡಿನ ಕಾರ್ಣಿಕ ದೈವದ ಹರಕೆ ಕೋಲದಲ್ಲಿ ಭಾಗಿಯಾಗಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ಮುಖಂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾನೆ. ದೈವಗಳ ಹರಕೆ ಕೋಲದಲ್ಲಿ ಭಾಗಿಯಾಗಿದ್ದ ಯುಟಿ ಖಾದರ್, ಸಭಾಧ್ಯಕ್ಷ ಖಾದರ್ ವಿರುದ್ಧ ಮುಸ್ಲಿಂ ಮುಖಂಡನ ಆಕ್ಷೇಪ. ಹೌದು, ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಯುಟಿ ಖಾದರ್ ಗೆದ್ರೆ ಹರಕೆ ಕೋಲ ಕೊಡ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ಅದೇ ರೀತಿ ನಿನ್ನೆ ರಾತ್ರಿ ಶ್ರೀ ಕ್ಷೇತ್ರ ಪಡೋಲಿ ಬೈಲ್ನಲ್ಲಿ ಹರಕೆ ಕೋಲ ನಡೆಸಲಾಗಿದ್ದು ಖಾದರ್ ಕೂಡ ಭಾಗಿಯಾಗಿದ್ರು. ಕಾರ್ಣಿಕ ದೈವಗಳಾದ ಕಲ್ಲುರ್ಟಿ ಕಲ್ಕೂಡ ದೈವಗಳ ಆಶೀರ್ವಾದ ಪಡೆದುಕೊಂಡ್ರು. ಆದ್ರೆ ಈ ಧಾರ್ಮಿಕ ವಿಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗುತ್ತಿದೆ. ಅದಕ್ಕೆ ಕಾರಣ ಮುಸ್ಲಿಂ ಧಾರ್ಮಿಕ ಮುಖಂಡ ಮಾಡಿರೋ ಅದೊಂದು ಟ್ವೀಟ್. ಪ್ರಸಾದ ಪಡೆದು ತಲೆಗೆ ಮೆತ್ತಿಕೊಂಡು ನರಕಕ್ಕೆ ಹೋಗಲಿ, ಖಾದರ್ ವಿರುದ್ಧ ಮುಸ್ಲಿಂ ಧಾರ್ಮಿಕ ಮುಖಂಡನ ಆಕ್ಷೇಪ. ಹೌದು, ಯುಟಿ ಖಾದರ್ ಮುಸ್ಲಿಂ ರಾಜಕಾರಣಿಯಾದ್ರೂ ತಮ್ಮ ಕ್ಷೇತ್ರದಲ್ಲಿ ನಡೆಯೋ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಅದೇ ರೀತಿ ನಿನ್ನೆ ರಾತ್ರಿ ಕೂಡ ಭಾಗಿಯಾಗಿದ್ರು, ಹರಕೆ ಕೋಲ ನಡೆಸಿದ್ರು. ಈ ವಿಚಾರವಾಗಿ ಮುಸ್ಲಿಂ ಧಾರ್ಮಿಕ ಮುಖಂಡ ಸಾಲೆತ್ತುರ್ ಫೈಸಿ ಎಕ್ಸ್ನಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸದ್ಯ ಯುಟಿ ಖಾದರ್ ತುಳುನಾಡಿನ ರಾಜಕಾರಣಿ, ದೈವಗಳ ಆರಾಧನೆಯಲ್ಲಿ ಬಹಳ ನಂಬಿಕೆ ಉಳ್ಳವರು. ಅದೇ ರೀತಿ ಕೋಲಾರ ಜಾತ್ರೆಯಲ್ಲೂ ಭಾಗಿಯಾಗಿ ದೈವದ ಆಶೀರ್ವಾದ ಕೂಡ ಪಡೆದುಕೊಳ್ತಾರೆ. ಆದರೆ ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ವಿಪರ್ಯಾಸ. ಕಿರಣ್, ಮಂಗಳೂರು, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.